ನಮಸ್ತೆ ಬಂಧುಗಳೇ. ನೊಂದ ಮನಸ್ಸುಗಳಿಗೆ ಸಂಜೀವಿನಿಯಾಗಿರುವ ಈ ನನ್ನದೊಂದು ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಬದುಕಿದರೆ ಜೇನು ಹುಳದಂತೆ ಬದುಕಬೇಕಂತೆ. ಹೇಗಪ್ಪ ಅಂತ ಹೇಳಿದ್ರೆ, ಜೇನು ಹುಳು ಎಷ್ಟೋ ಮೈಲಿ ದೂರ ಹೋಗಿ ಒಂದು ಮಕರಂದವನ್ನು ಹೀರಿಕೊಂಡು ಬರುತ್ತೆ. ಮಕರಂದವನ್ನು ಹೀರಿಕೊಂಡು ಬರುವ ನೆಪದಲ್ಲಿ ಆ ಒಂದು ಹೂವನ್ನು ಕಿತ್ತುಕೊಂಡು ಬರುವುದಿಲ್ಲ, ಅದರಲ್ಲಿರ್ತಕ್ಕಂಥ ಎಲೆಯನ್ನು ಕಿತ್ತುಕೊಂಡು ಬರುವುದಿಲ್ಲ. ನಾಶ ಮಾಡಿ ಬರದೆ ಒಂದು ಮಕರಂದವನ್ನು ಮಾತ್ರ ಹೀರಿಕೊಂಡು ಬರುತ್ತೆ. ಎಂಥ ಅದ್ಭುತ ಗುಣ ನೋಡಿ! ಅದಕ್ಕೆ ನಾಶ ಮಾಡುವ ಗುಣವನ್ನು ಬಿಟ್ಟು ತನಗೆ ಎಷ್ಟು ಬೇಕು, ಏನು ಬೇಕು ಎಂಬುದನ್ನು ಆಯ್ಕೆ ಮಾಡುವ ಗುಣ ಅದಕ್ಕೆ ಹೊಂದಿರುತ್ತೆ. ಅದೇ ಮಾನವ ಜನ್ಮದಲ್ಲಿ ನನಗೆ ಎಲ್ಲದೂ ಇರಲಿ ಅನ್ನೋ ಒಂದು ಮನೋಭಾವ, ನನಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಮಿಕ್ಕಿದೆಲ್ಲವನ್ನು ಕಿತ್ತುಕೊಂಡು ಬಂದು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ನಾವಷ್ಟೇ ಬದುಕಬೇಕು ಎನ್ನುವ ಒಂದು ಗುಣ ಈ ಮಾನವನಲ್ಲಿರುತ್ತೆ. ಆ ಒಂದು ಜೇನು ಹುಳು ಮಕರಂದವನ್ನು ಹೀರಿಕೊಂಡು ಬಂದು ಗೂಡು ಕಟ್ಟುತ್ತೆ. ಜೇನು ಗೂಡು ಕಟ್ಟಿ ಸುಗಂಧವಾದ ಸಿಹಿ ಭರಿತ ಜೇನುತುಪ್ಪವನ್ನು ತಯಾರು ಮಾಡುತ್ತೆ. ಯಾರಿಗೋಸ್ಕರ? ತನಗೂ ಮತ್ತು ಇಡೀ ಮಾನವ ಜೀವರಾಶಿಗಳಿಗೋಸ್ಕರ. ಎಂಥ ಅದ್ಭುತ ಗುಣ ನೋಡಿ! ತನಗಷ್ಟೇ ಇಟ್ಕೊಳ್ಳಿಲ್ಲ, ಅದು ಎಲ್ಲರಿಗೂ ಹಂಚಿ ತಿನ್ನುವ ಗುಣವನ್ನು ಹೊಂದಿತು. ಇನ್ನು ಒಂದು ಕಡೆ ದಾರಿಯಲ್ಲಿ ಹೋಗುವಾಗ ಏನೋ ಒಂದು ಪ್ರಾಣಿ ಪಕ್ಷಿ ಸತ್ತು ಬಿದ್ದರೆ ಅಲ್ಲಿ ಜೇನು ಹುಳ ಹೋಗಿ ಕುಳಿತುಕೊಳ್ಳುವುದಿಲ್ಲ, ಬದಲಾಗಿ ನೊಣ ಹೋಗಿ ಕುಳಿತುಕೊಳ್ಳುತ್ತೆ. ನೋಡಿ, ಇದೇ ರೀತಿ ನಮ್ಮ ಜೀವನದಲ್ಲಿ ಎರಡು ರೀತಿ ಜನ ಇರ್ತಾರೆ. ಜೇನು ಹುಳುವಿನಂಥ ಜನ, ನೊಣಗಳಂತೆ ಜನ. ನೊಣಗಳಂತೆ ಇರುವ ಜನರ ಬುದ್ಧಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಮನ್ನು ಕಿತ್ತುಕೊಂಡು ನಿಮ್ಮನ್ನು ಜೀವನದಲ್ಲಿ ನಾಶ ಮಾಡಿ ಮುಂದೆ ಬದುಕಿರಬಾರದು, ಸಾಕು ಈ ಜೀವನ ಎನ್ನುವಂತೆ ನಿಮ್ಮನ್ನು ಸೃಷ್ಟಿ ಮಾಡಿಬಿಡ್ತಾನೆ ನೊಣವಿನಂಥ ಬುದ್ಧಿ ಇರುವಂಥ ಜನ. ಅದೇ ರೀತಿ ಸಿಹಿಯಾಗಿ ನಿಮ್ಮ ಜೊತೆ ಇದ್ದು ಜೇನು ಹುಳುವಿನಂತೆ ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕೈಗೆ ಕೈ ಜೋಡಿಸಿ, ಹೆಗಲಿಗೆ ಹೆಗಲನ್ನು ಜೋಡಿಸಿ ನಿಮ್ಮ ಬದುಕಿನಲ್ಲಿ ಸುಗಮವಾಗಿ, ಸರಳವಾಗಿ, ಸಂತೋಷವಾಗಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಜನಗಳ ಮಧ್ಯೆ ನೀವು ಬದುಕಿ ಅಂತ ನಾನು ಹೇಳುತ್ತಾ ಹೋಗ್ತಾ ಇದ್ದೀನಿ. ಇವಾಗ ಅರ್ಥ ಆಯ್ತು ಅನಿಸುತ್ತೆ ನಾನು ಹೇಳಿದ ಒಂದು ಸಾರಾಂಶ. ಜೀವನದಲ್ಲಿ ನಾವು ಏನನ್ನು ಆಯ್ಕೆ ಮಾಡ್ಕೋಬೇಕು, ಏನನ್ನು ಆಯ್ಕೆ ಮಾಡ್ಕೋಬಾರದು ಅನ್ನೋದು ನಮಗೆ ಬಿಟ್ಟಿರುತ್ತೆ. ಎಲ್ಲಾದರೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಜೇನು ಹುಳುವಿನಂಥ ಜನಗಳ ಮಧ್ಯೆ ನೀವು ಬದುಕಿ ಅಂತ ನಾನು ಹೇಳುತ್ತಾ ಕೇಳಿಕೊಳ್ಳುತ್ತಾ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಮಾತು, ಈ ಸಾರಾಂಶದಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಇನ್ನೊಬ್ಬರಿಗೂ ಕೂಡ ಅದನ್ನು ಫಾರ್ವರ್ಡ್ ಮಾಡಿ. ಈ ಮೆಸೇಜನ್ನು ನಿಮ್ಮ ಕುಟುಂಬಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.